ಅಂದ್ರೆ ಈಗ ಆಲ್ರೆಡಿ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ, ಅಂದ್ರೆ ನೋಡಿದವರೆಲ್ಲ ಆಕ್ಟಿಂಗ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಅಂದ್ರೆ ಈ ಸಕ್ಸಸ್ನ ನಿರೀಕ್ಷೆ ಅವರು ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ? ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಹೋಗುತ್ತೆ ಅಂತಾನು ನಂಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ಫಸ್ಟ್ ಅಲ್ಲಿ ನಾವು ಸರ್ ಕರೆದಾಗ ಇಟ್ ವಾಸ್ ಎ ಕನ್ನಡ ಮೂವಿ ಅಂತ ಸ್ಟಾರ್ಟ್ ಮಾಡಿರೋದು. ಎಷ್ಟು ದೊಡ್ಡ ಬಜೆಟ್ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ 5 ಇವಾಗ ರಿಲೀಸ್ ಟೈಮಲ್ಲಿ 5 ಲ್ಯಾಂಗ್ವೇಜ್ ಇದೆ ಅಂತ ನಮಗೂ ಶಾಕ್ ಕೊಟ್ಟವ್ರು ಅವರು. ಸೊ ಪ್ಯಾನ್ ಇಂಡಿಯಾ ಅಂತ ಅನ್ಕೊಂಡಿರ್ಲಿಲ್ಲ. ಎಸ್, ಏನು ನಟರಾಜ್ ಸರ್, ಈಗ ನಿಮ್ಮ ಆಕ್ಟಿಂಗ್ ಅಂತೂ ಎಲ್ಲ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ, ಜೊತೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಅಂತಿದ್ದಾರೆ. ಯಾರು ಕೂಡ ಎಲ್ಲರೂ ಹೇಳೋದು ಒಂದೇ ಮಾತು, ಅಂದ್ರೆ ನಟರಾಜ್ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಅಂತ. ಸೊ ಏನು ಹೇಳ್ತೀರಾ ಈ ಸಕ್ಸಸ್ ಬಗ್ಗೆ? ಸೊ ಏನಂದರೆ ಅದು ಸ್ಕ್ರಿಪ್ಟೇ ಆಗಿತ್ತು. ಆಮೇಲೆ ನಮ್ಮದು ಕಾಸ್ಟ್ಯೂಮ್ ಇರ್ಬೋದು, ಔಟ್ಲುಕ್ ಇರ್ಬೋದು, ಅದು ಒಬ್ಬರಿಂದ ಆಗೋವಂಥದ್ದು ಇರಲಿಲ್ಲ. ಅದು ಈವನ್ ಅದು ಗೆಟಪ್ ಅಂತ ತೊಗೊಂಡಾಗ, ಆಮೇಲೆ ಕಾಸ್ಟ್ಯೂಮ್ ಅಂತ ತೊಗೊಂಡಾಗ, ಆಮೇಲೆ ಸೀನ್ ಕಂಪೋಸಿಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಇಂಪ್ರೆಸಿವ್ ಆಗಿತ್ತು ನಮಗೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಬೇಕಾಗಿತ್ತು. ಕ್ಲೈಮ್ಯಾಕ್ಸಿಗೆ ಎಮೋಷನಲ್ ಸಾಂಗ್ ಕೂಡ ಕನೆಕ್ಟ್ ಆಗೋದು ಬೇಕಾಗಿತ್ತು. ಅದು ನಮ್ಮ ಶಶಾಂಕ್ ಶೇಷಗಿರಿ ಅವರು ಮತ್ತು ಅತಿಶಯ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದೇನಾಯ್ತು ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ಇನ್ನೂ ಅವ್ರದ್ದು ಕಾಂಟ್ರಿಬ್ಯೂಷನು ಅನದರ್ 50% to 80% ಅವ್ರ ಕಾಂಟ್ರಿಬ್ಯೂಷನ್ ನಮ್ಮನ್ನ ಅಪ್ಲಿಫ್ಟ್ ಮಾಡುತ್ತೆ. ಸೊ ಹಂಗಾಗಿ ಎಲ್ಲ ಆಡಿಯನ್ಸು ಕೂಡ ಕ್ಲಾಪ್ ಹೊಡೆಯೋದೇ ನಮ್ಮ ಕ್ಲೈಮ್ಯಾಕ್ಸ್ ಸೀನ್ಗಳಿಗೆ, ಕ್ಲೈಮ್ಯಾಕ್ಸ್ ಸಾಂಗ್ಗಳಿಗೆ. ಸೊ ಅದು ನಮಗೆ ತುಂಬ ಪ್ರೀತಿಯಿಂದ ಕೊಡ್ತಾ ಇರೋದು. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಸ್, ಏನು ಕೆ ವೆಂಕಟೇಶ್ ಸರ್, ಈಗ ಈ ಒಂದು ಸಿನಿಮಾ ಫಸ್ಟ್ ಆಫ್ ಆಲ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಇದ್ರ ಜೊತೆಗೆ ಈ ಕರಿಕಾಡ ಅನ್ನುವಂತಹ ಕತೆ ಹೆಂಗೆ ಹುಟ್ಕೊಳ್ತು ಅಂತ? ಆ್ಯಕ್ಚುಲಿ ನಾನು ಕಡ ಸರು ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ಒಂದು ಬೇರೆ ಸ್ಕ್ರಿಪ್ಟಿಗೆ ವರ್ಕ್ ಮಾಡೋಣ ಅಂತ ನಾವು ಜೊತೆಯಾಗಿದ್ದು. ಸೊ ಮಾಡ್ತಾ ಬೇಡ ಇನ್ನೊಂದು ಬೇರೆ ಒಂದು ರಗಡ್ ಲುಕ್ಕಲ್ಲಿ ಬರೋಣ ಅಂತೇಳಿ ಸೊ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಪ್ಲಾನ್ ಮಾಡಿದ್ವಿ. ಸೊ ಅವಾಗ ಹುಟ್ಟಿದ್ದೆ ಕರಿಕಾಡ. ಅವರೇ ಕೊಟ್ಟಂತಲ್ಲ, ಆ್ಯಕ್ಚುಲಿ ಲವ್ ಸ್ಟೋರಿ ಮಾಡಿಬಿಟ್ಟಿದ್ರು ನನಗೆ. ನಾನು ಡೈರೆಕ್ಟಾಗಿ ಹೇಳಿದೆ ಲವ್ ಸ್ಟೋರಿ ಚಾನ್ಸೇ ಇಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ವೆರಿ ರೊಮ್ಯಾಂಟಿಕ್ ಒಂದು 6 to 7 ಸಾಂಗ್ಸ್ ಮಾಡಿಬಿಟ್ಟಿದ್ರು ಅವರು. ನನಗೆ ಅವ್ರಿಗೆ ಮಾಡಿದ ಸಾಂಗ್ಗಳನ್ನೇ ಇಷ್ಟ ಆಗಿಬಿಟ್ಟು ದೆನ್ ವಿ ಫೈನಲೈಸ್ ಈ ಸಾಂಗ್ ತಗೊಳ್ಳೋಣ. ಒಂದು ಸಾಂಗ್ ಏನೋ ಕೇಳಿಸಿದ್ರು ಅಷ್ಟೇ ನನಗೆ. ಬಟ್ ಐ ವಾಸ್ ಸೋ ಇಂಪ್ರೆಸ್ಡ್. ಅದನ್ನ ಇಟ್ಕೊಂಡು ಬಟ್ ಸಬ್ಜೆಕ್ಟ್ ಬೇರೆ ಥರ ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವಾಗ ಹುಟ್ಟಿದ್ದೇನೆ ಕರಿಕಾಡ. ಸೊ ಅವಾಗಿಂದ ನಾವು ಜೊತೆಗೆ ಟೈಟಲ್ ಹೆಂಗೆ ಸರ್, ಹೆಂಗೆ? ಆಕ್ಚುಲಿ ಇದಕ್ಕೆ ಫಸ್ಟ್ ಬೇರೆ ಒಂದು ಟೈಟ್ಲ್ ಅಂದ್ಕೊಂಡಿದ್ವಿ ನಾವು. ಸೊ ಡೆವಲಪ್ ಮಾಡ್ತಾ ಏನಾಯ್ತು ಅಂದರೆ ಕ್ಯಾರೆಕ್ಟರ್ ಏನೋ ಬೇರೆ ಕೇಳ್ತಾ ಇತ್ತು. ಸೊ ನಾವು ಇಟ್ಟಿದ್ದ ಟೈಟಲ್ಗೂ ಸ್ಕ್ರಿಪ್ಟ್ಗೂ ಒಂದು ಅದು ಕಾನ್ಸ್ಟೆಂಟ್ ಆಗಿತ್ತು. ಸೊ ಒಂದು ಪವರ್ ಆಗಬೇಕು ಅಂದಾಗ ಕಾಡ ಅಂತ ಇಟ್ಕೊಂಡ್ವಿ. ಸೊ ಕಾಡ ಕ್ಯಾರೆಕ್ಟರ್ ನೇಮ್, ಅವ್ನಿಗೆ ಹೆಂಗ್ ಕರಿಕಾಡ ಆಗಿ ಚೇಂಜ್ ಆಗ್ತಾನೆ ಅನ್ನೋದು ನಮ್ದು ಲೈನ್ ಆಗಿತ್ತು. ಸೊ ಹಂಗಾಗಿ ನಾವು ಕರಿಕಾಡ ಅಂತ ಇದ್ವಿ.